Hi dear students, myself Shiva Kumari. I am teaching a subject on General Science and Management. ನಾನು ಶಿವಕುಮಾರಿ ಅಂತ ನಾನು ನಿಮಗೆ ಟೀಚ್ ಮಾಡೋ ಸಬ್ಜೆಕ್ಟು ಜನರಲ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆ, ಜನರಲ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಏನಪ್ಪ ಅದು, ಯಾಕೆ ಇದನ್ನು ಸ್ಟಡಿ ಮಾಡಬೇಕು, ಓವರಾಲ್ ಟೆಕ್ನಾಲಜಿಯನ್ನು ಇಲ್ಲಿ ನಾವು ತಿಳ್ಕೊಳ್ತೀವಿ. ಜನರಲ್ ಅಂತ ಹೇಳಿದ್ರೆ ಎಲ್ಲದು, ಸೊ ಎಲ್ಲ ತಿಳ್ಕೊಳ್ಳೋದು. ಎಸ್ಪೆಷಲಿ ಜನರಲ್ ಸೈನ್ಸ್ ಅಂದರೆ ಏನು, ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಡ್ಜ್ ಅಂತ ಹೇಳ್ತೀವಿ. ಸೈನ್ಸ್ ಇಟ್ಸೆಲ್ಫ್ ಈಸ್ ಕಾಲ್ಡ್ ಆಸ್ ಎ ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಡ್ಜ್. ಈ ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಡ್ಜನ್ನು ಎಲ್ಲ ಕಡೆಯಿಂದಲೂ ತಿಳ್ಕೊಳ್ಳುವಂಥದ್ದು. ಸೊ ಜನರಲ್ ಆಗಿ ತಿಳ್ಕೊಳ್ಳೋದು ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ಲ ಕಡೆ ಇರುವಂಥ ವೈಜ್ಞಾನಿಕವಾಗಿ ಮುಂದುವರಿರುವಂಥ ಎಲ್ಲ ಟೆಕ್ನಾಲಜಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗುವಂಥದ್ದು. ಆ್ಯಂಡ್ ಮ್ಯಾನೇಜ್ಮೆಂಟ್, ಅದನ್ನು ಹೇಗೆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಗೆಟಿಂಗ್ ಥಿಂಗ್ಸ್ ಡನ್ ಟು ದಿ ಅದರ್ಸ್. ಸೊ ಹಾಗಾದರೆ ನಾವು ಮಾಡಬೇಕಾಗಿರೋ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ, ಹಾಗಾದರೆ ನಾನು ಬೇರೆಯವ್ರು ಲೀವ್ ತೊಗೊಂಡು ಮಾಡ್ತೀನಿ ಅಲ್ವಾ, ಹಾಗೇನೇ ಇಲ್ಲಿ ಸೊ ಅದನ್ನು ನಾನು ಮ್ಯಾನೇಜ್ಮೆಂಟ್ ಅಂತ ಹಾಕಿದ್ದೇನೆ. ಅದನ್ನು ನಾವಿಲ್ಲಿ ಜನರಲ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಅಂತ ಒಂದು ಸಬ್ಜೆಕ್ಟನ್ನು ಕಲಿತಾ ಇದ್ದೀವಿ. ಸೊ ಯಾರಿಗೆ ಬಿಕಾಮ್ಗೆ ಕಲಿತಾ ಇದ್ವಿ, ಸಾಮಾನ್ಯವಾಗಿ ಇದು ಕಾಮನ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಕಾಮನ್ ಸಬ್ಜೆಕ್ಟ್ ಎಲ್ಲರಿಗೂ ಇದೆ, ಬಿ ಕಾಮ್ ಇದೆ, ಬಿ ಬಿ ಎಮ್ ಇದೆ, ಬಿ ಎ ಬಿ ಬಿ ಎ ಇದೆ. ಸೊ ಎಲ್ಲರಿಗೂ ಈ ಸಬ್ಜೆಕ್ಟ್ ಇದೆ. ಹಾಗಾದರೆ ಜನರಲ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಷ್ಟು ಕಂಟೆಂಟ್ಸ್ ಇದಾವಪ್ಪ ಈ ಸಬ್ಜೆಕ್ಟಲ್ಲಿ, ಎಷ್ಟು ಚಾಪ್ಟರ್ಸ್ ಇದೆ, ಏನೇನು ಕಂಟೆಂಟ್ಸ್ ಇದೆ, ನಾವೇನೇನು ಕಲಿಬೇಕು. ಜನರಲ್ ಅಂತ ಹೇಳಿದರೆ ತುಂಬ ವಾಸ್ಟ್ ಆಗಿರುವಂಥದ್ದು, ವೈಡ್ ಸಬ್ಜೆಕ್ಟ್. ಆದರೆ ಜನರಲ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟನ್ನು ಅಷ್ಟು ಆಳವಾಗಿ ಅಷ್ಟೊಂದು ಎಲ್ಲರೂ ಕವರ್ ಮಾಡಲ್ಲ. ಇದು ಒಂದು ಸೆಮಿಸ್ಟರ್ ಆಗಿರೋದ್ರಿಂದ ಲಿಮಿಟೆಡ್ ಇರುವಂಥ ಚಾಪ್ಟರ್ಸ್ಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ಏನೇನಿದೆ ಕಂಟೆಂಟ್ಸ್ ಅಂತ ನೋಡೋಣ ಬನ್ನಿ. ಲೆಟ್ಸ್ ಕಮ್ ಟು ದಿ ಸಿ ದ ಹೌ ಮೆನಿ ಕಂಟೆಂಟ್ಸ್ ಆಗಿ ಎಷ್ಟು ಕಂಟೆಂಟ್ಸ್ ಇದೆ, ಏನು ಕಂಟೆಂಟ್ಸ್ ಇದೆ. ಸೊ ಇದರಲ್ಲಿ ಕಂಟೆಂಟ್ಸಲ್ಲಿ ಒಂದೇ ಚಾಪ್ಟರ್ ಫಸ್ಟ್ ಯೂನಿಟ್ ಅಥವಾ ಚಾಪ್ಟರ್ ರೈಟ್. ಫಸ್ಟ್ ಯೂನಿಟಲ್ಲಿ ಏನೇನಿದೆಯಪ್ಪ ಅಂತ ಹೇಳಿದ್ರೆ ಸ್ಪೇಸ್ ಅಂತ ಹೇಳ್ತೀವಿ. ಏಕೆ ನಾವು ಸ್ಪೇಸನ್ನು ತಗೊಂಡ್ವಿ, ಜನರಲ್ ಸೈನ್ಸ್ ಆಗಿರೋದ್ರಿಂದ ಸ್ಪೇಸ್ ಅಂತ ಹೇಳಿದ್ರೆ ಗೊತ್ತಲ್ಲ, ಬಾಹ್ಯಾಕಾಶ. ಈ ಬಾಹ್ಯಾಕಾಶಕ್ಕೆ ರಿಲೇಟೆಡ್ ಇರೋದನ್ನ ನಾವು ಕಲಿತೀವಿ. ಇದರಲ್ಲಿ ಏನಪ್ಪ ಇದೆ, ಸ್ಪೇಸಲ್ಲಿ ಏನು ಕಲಿತೀವಿ, ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಒಂದು ಬ್ರೀಫ್ ಹಿಸ್ಟ್ರಿ. ಸೊ ಬ್ರೀಫ್ ಹಿಸ್ಟ್ರಿ ಆಫ್ ಸ್ಪೇಸ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಏನಪ್ಪ ಇದು ಬ್ರೀಫ್ ಹಿಸ್ಟ್ರಿ ಆಫ್ ಸ್ಪೇಸ್ ಟೆಕ್ನಾಲಜಿ, ಏಕೆಂದರೆ ಸ್ಪೇಸ್ ಬಗ್ಗೆ BE ಒಂದು ಕೋರ್ಸನ್ನೇ ಇಂಜಿನಿಯರಿಂಗ್ ಕೋರ್ಸಲ್ಲಿ ಕಲಿತಾರೆ. ಅಷ್ಟು ವಿಶಾಲವಾದಂಥ ಒಂದು ಸಬ್ಜೆಕ್ಟ್ ಇದು. ಆದರೆ ನಮಗೆ ಏನಿದೆ ಲಿಮಿಟೆಡ್ ಇರೋದ್ರಿಂದ ಸಿಲೆಬಸ್ಸು ಈ ಸೆಮಿಸ್ಟರ್ಗೆ ಮಾತ್ರ ಅನ್ವಯಿಸೋ ಹಾಗೆ ಲಿಮಿಟೆಡ್ ಕೊಡ್ತಾರೆ. ಹಾಗೆ ಈ ಸ್ಪೇಸ್ ಟೆಕ್ನಾಲಜಿ ಅಂದರೆ ಏನು ಅನ್ನೋದನ್ನು ನಾವು ಒಂದು ಶಾರ್ಟ್ ಆಗಿ ಬ್ರೀಫ್ ಆಗಿ ಕಲಿತಾ ಹೋಗ್ತೀವಿ. ಅದರಲ್ಲಿ ಏನೇನೆಲ್ಲ ತಗೊಂಡು ಬ್ರೀಫ್ ಟೆಕ್ನಾಲಜಿ ಎಲ್ಲಿ ಕಲಿತೀವಿ ನಾವು, ವರ್ಲ್ಡ್ ಕಲಿಯಲ್ಲ, ನಮ್ಮ ಇಂಡಿಯಾ ಮಾತ್ರ ಕಲಿತೀವಿ. ಬ್ರೀಫ್ ಟೆಕ್ನಾಲಜಿ ಇನ್ ಇಂಡಿಯಾ. ಹಾಗಿದ್ರೆ ಹೌ ಎ ಸ್ಯಾಟಲೈಟ್ಸ್ ವರ್ಕ್ಸ್, ಹೌ ಎ ಸ್ಯಾಟಲೈಟ್. ಸ್ಯಾಟಲೈಟ್ ಎಲ್ಲ ಕೇಳಿದ್ದೀರಲ್ಲ ನೀವು, ಸ್ಯಾಟಲೈಟ್ಸ್ ಕೇಳಿದ್ದೀರಲ್ಲ. ಸೊ ಈಗೆಲ್ಲ ನಾವು ಟಿ ವಿ ನೋಡ್ತೀವಲ್ಲ, ನೆಟ್ವರ್ಕ್ ಕವರ್ ಆಗ್ತಾ ಇದೆಯಲ್ಲ, ಜೊತೆಗೆ ಮೊಬೈಲ್ಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಲ್ಲ, ನೆಟ್ವರ್ಕ್ ಕವರ್ ಆಗ್ತಿದೆಯಲ್ಲ, ಇವೆಲ್ಲ ಎದ್ರ ಮೂಲಕ ಸ್ಪೇಸ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡೇ ಮಾಡ್ತಾ ಇರುವಂಥದ್ದು. ನೆಟ್ವರ್ಕ್ಗಳೆಲ್ಲವೂ ಕೂಡ ಅವುಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಿದ್ರೆ ಹೌ ಎ ಸ್ಯಾಟಲೈಟ್ ವರ್ಕ್ಸ್, ಸ್ಯಾಟಲೈಟ್ಸ್ ಹೇಗೆ ವರ್ಕ್ ಮಾಡ್ತವೆ, ಹಾಗಿದ್ರೆ ಅವುಗಳನ್ನು ನಾವು ನೋಡೋದೇ ವರ್ಕ್ಸ್. ಆ್ಯಂಡ್ ಯಾವ್ದಿದೆ ನಮ್ಮಲ್ಲಿ ಇಸ್ರೋ ಅಂತ ಹೇಳಿ, ರೈಟ್. ಇಸ್ರೋ ನಮ್ಮ ಇಂಡಿಯಾದ, ನಮ್ಮ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ನಮ್ಮ ಇಂಡಿಯಾದಲ್ಲಿ ಇಸ್ರೋ ಇದೆ, ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ರಿಲೇಟೆಡ್ ಇದೆ ತಾನೆ. ಸೊ ಅದರಲ್ಲಿ ಇಸ್ರೋ ಅನ್ನೋ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿಯನ್ನು ಹೊಂದಿರುವಂಥ ಒಂದು ಸೆಂಟರ್ ಇದು ಇಸ್ರೋವನ್ನು ನಾವು ನೋಡ್ತೀವಿ. ಎಸ್ಪೆಷಲಿ ಇದು ನಮಗೆ ಒಂದು ಕರ್ನಾಟಕದ ಹೆಮ್ಮೆ ಅಂತ ಕೂಡ ಹೇಳ್ತೀವಿ. ಸೊ ಇಸ್ರೋ ಇದೆ ಆ್ಯಂಡ್ ಡಿಫರೆಂಟ್ ಸೆಂಟರ್ಸ್. ಇಸ್ರೋ ಅದ್ರ ಜೊತೆಗೆ ಡಿಫರೆಂಟ್ ಸೆಂಟರ್ಸ್
different centers. ಯಾವುದು different centers ಯಾವ್ದಪ್ಪ ಇದು related to space technology. Satellite centers ಯಾವ್ಯಾವಿದಾವೆ, different satellites centers ಗಳನ್ನು ನಾವು ನೋಡ್ತೀವಿ. And launch vehicle. ಲಾಂಚ್ ವೆಹಿಕಲ್. ಸೊ ವೆಹಿಕಲ್ ಅನ್ನ ಯಾವ ರೀತಿಯಲ್ಲಿ ಲಾಂಚ್ ಮಾಡ್ತಾರೆ ಅಂದ್ರೆ ಅದು ಎಂತ ಟೈಪ್ಸ್ ಆಫ್ ವೆಹಿಕಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಲಾಂಚ್ ವೆಹಿಕಲ್ ಟೈಪ್ಸ್. ಲಾಂಚ್ ವೆಹಿಕಲ್ ಟೈಪ್ಸ್. vehicle types. Okay, now let us come to that another one ಅಂತ ಹೇಳಿದ್ರೆ launch vehicle types. ಬರ್ತೀನಿ ನೀಟಾಗಿ ಬರೆದಿದ್ದೀನಿ. vehicle types. vehicle types ಜೊತೆಗೆ reusable technology ಅಂತ reusable technology. reusable technology ಏನಪ್ಪ ಇದು reusable technology? ಸೊ ಲಾಂಚ್ ವೆಹಿಕಲ್ ಟೈಪ್ಸ್, ಯಾವ ಥರದ ಟೈಪ್ಸ್ ಆಫ್ ವೆಹಿಕಲ್ಸ್ ಅನ್ನ ಇಲ್ಲಿ ಲಾಂಚ್ ಮಾಡುತ್ತೆ ಇಸ್ರೋ. ಯಾಕಂದ್ರೆ ಇಸ್ರೋ ಮಾಡೋ ಎಲ್ಲ ವೆಹಿಕಲ್ಗಳು ಭೂಮಿಯಿಂದ ಆಕಾಶಕ್ಕೆ ಹೋಗ್ತವೆ. ಭೂಮಿಯಿಂದ ಆಕಾಶಕ್ಕೆ ಹೋಗ್ತವೆ ಅಂದರೆ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಟ್ರಾನ್ಸ್ಫರ್ ಆಗುವಂಥ ಎಲ್ಲ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ಗಳನ್ನು ಕೂಡ ವೆಹಿಕಲ್ ಅಂತ ಕರಿತೀವಿ. ಅದರಲ್ಲಿ ಲಾಂಚ್ ಮಾಡುವಂಥ ವೆಹಿಕಲ್ಸ್ ಯಾವಿದಾವೆ ಇಸ್ರೋ ಲಾಂಚ್ ಮಾಡುವಂಥದ್ದು ಅದು ಎಂಥ ಟೈಪ್ಸ್ ಇದೆ. ಜೊತೆಗೆ ರೀಯೂಸಬಲ್ ಟೆಕ್ನಾಲಜಿ. ಏನಪ್ಪ ಇದು ರೀಯೂಸಬಲ್ ಟೆಕ್ನಾಲಜಿ ಅಂದರೆ ಯೂಸ್ ಮಾಡಿ ಮುಗಿದೋಗ್ಬಿಟ್ಟಿರುತ್ತೆ, ಮತ್ತೆ ಪುನಃ ಅದನ್ನ ಯೂಸ್ ಮಾಡೋದಕ್ಕೆ ಬರುವಾಗೆ ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಳ್ತೀವಿ. ಅದನ್ನ ರೀಯೂಸಬಲ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಅಂತಹ ರೀಯೂಸಬಲ್ ಟೆಕ್ನಾಲಜಿಯನ್ನು ಇದನ್ನು ಕರಿತೀವಿ. ಡಿಫರೆಂಟ್ ಸ್ಯಾಟಲೈಟ್ ಆರ್ಬಿಟ್ಸ್ ಅನ್ನು ಕರಿತೀವಿ. ಡಿಫರೆಂಟ್ ಸ್ಯಾಟಲೈಟ್ ಆರ್ಬಿಟ್. ಡಿಫರೆಂಟ್ ಸ್ಯಾಟಲೈಟ್ ಆರ್ಬಿಟ್ಸ್ ಏನಿದೆ ಅದನ್ನ ನಾವು ಕಲಿತೀವಿ. ಸೊ ಇದರಲ್ಲಿ ಯಾವ್ಯಾವಿದಾವೆ ಡಿಫರೆಂಟ್ ಸ್ಯಾಟಲೈಟ್ ಆರ್ಬಿಟ್ಸ್ ಅಲ್ಲಿ ನಮಗೆ ಲಿಮಿಟೆಡ್ ಆರ್ಬಿಟ್ಸ್ ಗಳನ್ನ ಮಾತ್ರ ಕಲಿಯಲ್ಪಟ್ಟಿರ್ತಾರೆ. ಯಾವ್ಯಾವುದು ಅಂದರೆ GDO, ARS, GPO and EO, MEO and GEO and INSAT. So INSAT and its applications and its applications and its applications. Okay, and its applications. ಅದರಲ್ಲಿ ಯಾವುದು ನಾವು ನೀವು ಎಲ್ಲ ಯೂಸ್ ಮಾಡ್ತಿರುವಂಥದ್ದು DTH. ಸೊ ನಾವು ನೀವು ಇವತ್ತು ಬೆಳಿಗ್ಗೆ ಟಿವಿ ನೋಡಿಲ್ಲ ಅಂದರೆ ನಮಗೆ ಯಾವುದು ವರ್ಕೌಟ್ ಆಗಲ್ಲ, DTH ವರ್ಕ್ ಆಗ್ತಿಲ್ಲ ಅಂತ ಹೇಳ್ತೀವಿ, ಅಥವಾ ಡಿಶ್ ನೋಡ್ನ ಹೇಳ್ತೀವಿ. ಸೊ ಇವೆಲ್ಲವೂ ಕೂಡ ನಮಗೆ ಗೊತ್ತಿರುವಂಥ ಟೆಕ್ನಾಲಜಿಗಳು. ಓಕೆ, ಪಾರ್ಟ್ ಆಫ್ ಫಸ್ಟ್ ಚಾಪ್ಟರ್ಸ್ ಅಲ್ಲಿ ಸ್ಪೇಸ್ಗೆ ರಿಲೇಟೆಡ್ ಕಲಿತಾ ಇದ್ದೀವಿ. ಸ್ಪೇಸ್ಗೆ ರಿಲೇಟೆಡ್ ಅಂದರೆ ಒಂದು ಬ್ರೀಫ್ ಹಿಸ್ಟ್ರಿ ಆಫ್ ದಿ ಸ್ಪೇಸ್ ಟೆಕ್ನಾಲಜಿ, ಆಮೇಲೆ ಹೌ ದ ಸ್ಯಾಟಲೈಟ್ ವರ್ಕ್ಸ್, ಅದು ಹೇಗೆ ಕೆಲಸ ಮಾಡುತ್ತೆ, ಇಸ್ರೋ ಹೇಗಿದೆ, ಡಿಫ್ರೆಂಟ್ ಸೆಂಟರ್ಸ್ ಎಲ್ಲೆಲ್ಲಿದ್ದಾವೆ, ಜೊತೆಗೆ ಲಾಂಚಿಂಗ್ ವೆಹಿಕಲ್ಸ್ ಯಾವ್ಯಾವಿದ್ದಾವೆ, ಅದು ರೀಯೂಸಬಲ್ ಟೆಕ್ನಾಲಜಿಯನ್ನು ಹೇಗೆ ಯೂಸ್ ಮಾಡ್ಕೊಳ್ಳುತ್ತೆ, ಡಿಫ್ರೆಂಟ್ ಸ್ಯಾಟಲೈಟ್ ಆರ್ಬಿಟ್ಸ್ ಯಾವ್ಯಾವಿದ್ದಾವೆ, ಅದರಲ್ಲಿ ಡಿಫ್ರೆಂಟ್ ಸ್ಯಾಟಲೈಟ್ ಆರ್ಬಿಟ್ಸ್ ಅಲ್ಲಿ ನಮಗೆ ಲಿಮಿಟೆಡ್ ಆರ್ಬಿಟ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದು GPO ಕೊಟ್ಟಿದ್ದಾರೆ, EO ಕೊಟ್ಟಿದ್ದಾರೆ, MEO ಕೊಟ್ಟಿದ್ದಾರೆ, GEO ಕೊಟ್ಟಿದ್ದಾರೆ, INSAT ಕೊಟ್ಟಿದ್ದಾರೆ and its applications ಜೊತೆಗೆ DTH. ಅಂಡ್ ಸೆಕೆಂಡ್ ಪಾರ್ಟ್ ಆಫ್ ಫಸ್ಟ್ ಚಾಪ್ಟರ್ಸ್ ಅಲ್ಲಿ ಎರಡನೇ ಸಬ್ ಯೂನಿಟ್ ಏನಪ್ಪಾ ಅಂದರೆ ಡಿಫೆನ್ಸ್. ನಿಮಗೆ ಗೊತ್ತಿದೆ ಡಿಫೆನ್ಸ್ ಅಂದರೆ ಏನು? ಡಿಫೆನ್ಸ್ ಅಂತ ಹೇಳಿದ್ರೆ ರಕ್ಷಣಾ ಕಾರ್ಯಾಂಗ, ಅಂದರೆ ರಕ್ಷಣಾ ಕಾರ್ಯವನ್ನು ಮಾಡುವಂಥ ವಿಭಾಗ ರಕ್ಷಣಾಂಗ ಅಂತ ಕರೀತೀವಿ. ಆದರೆ ರಕ್ಷಣೆಯನ್ನು ಮಾಡುವಂಥದ್ದು ಅಂದರೆ ಆರ್ಮಿ ಅಂತ ಹೇಳ್ತೀವಿ ಅಲ್ವಾ, ಅದು. ಡಿಫೆನ್ಸ್ ಅಂದರೆ ಯಾವುದಪ್ಪ ಇಲ್ಲಿ ನಾವು ಒಳಗೆ ಏನೇನು ನೋಡ್ತೀವಿ ಡಿಫೆನ್ಸ್ ಅಲ್ಲಿ? ಡಿಫೆನ್ಸ್ ಅಂದರೆ ನಮ್ಮ ರಕ್ಷಣಾ ವ್ಯವಸ್ಥೆ ಏನಿದೆಯಪ್ಪ ಇಲ್ಲಿ ನಮ್ಮಲ್ಲಿ, ಅದನ್ನ ನಾವು ಟೆಕ್ನಾಲಜಿಯಲ್ಲಿ ಕಲಿತೀವಿ. ಜನರಲ್ ಸೈನ್ಸ್ ಅಲ್ಲಿ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಲಿತೀವಿ. ರಕ್ಷಣಾ ವ್ಯವಸ್ಥೆ ಹೇಗಿದೆ, ಏನೇನಿದೆ ಇದರಲ್ಲಿ ಡಿಫೆನ್ಸ್ ಅಲ್ಲಿ ನಾವು ಏನು ಕಲಿಬೇಕಾಗಿದೆ, ನಮಗೆ ಲಿಮಿಟೆಡ್ ಇರೋದ್ರಿಂದ ಲಿಮಿಟೆಡ್ ಸಿಲೆಬಸ್ ಕೊಟ್ಟಿದ್ದಾರೆ. ಆ ಡಿಫೆನ್ಸ್ ಅಲ್ಲಿ ಏನು ಕಲಿತೀವಿ? ಸೊ ಲೆಟ್ ಅಸ್ ಕಮ್ ಟು ದಟ್ ಸಿ ದಟ್ ಏನು ಕೊಟ್ಟಿದೆ ವಾಟ್ ದೇ ಆರ್ ಗಿವನ್ ದ ಸಬ್ ಯೂನಿಟ್ ಆಫ್ ದಿ
ಜನರಲ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಫಸ್ಟ್ ಯೂನಿಟ್. ಸೊ ಅದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಕಲಿತೀವಿ. ಬೇಸಿಕ್ ಕಾನ್ಸೆಪ್ಟ್. ಸೊ ಡಿಫೆನ್ಸ್ ಅಂದರೆ ಏನು, ನಮ್ಮ ಡಿಫೆನ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ, ಡಿಫೆನ್ಸ್ನ ಸ್ಕೋಪ್ ಎಷ್ಟಿದೆ, ಇಂಪಾರ್ಟೆನ್ಸ್ ಎಷ್ಟಿದೆ, ಡಿಫೆನ್ಸ್ನ ಇಂಟೆನ್ಷನ್ ಏನಿದೆ, ಆಬ್ಜೆಕ್ಟಿವ್ಸ್ ಏನಿದೆ, ಎಲ್ಲರನ್ನು ಕೂಡ ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಕಲಿತೀವಿ. ಮೀನಿಂಗ್ ಏನು ಡಿಫೆನ್ಸ್ ಇದೆಲ್ಲ ಕೂಡ ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಕಲಿತೀವಿ. ಅಂಡ್ ಬೇಸಿಕ್ ಕಾನ್ಸೆಪ್ಟ್ ಆನ್ ಮಿಸೈಲ್ಸ್, ಇದು ತುಂಬಾನೇ ಇಂಪಾರ್ಟೆಂಟ್. ಈ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಂಡ್ಮೇಲೆ ಇನ್ ಡೆಪ್ತ್ ಅಲ್ಲಿ ಹೋಗುವಂಥದ್ದು ಯಾರಿಗೆ, ಮಿಸೈಲ್ಸ್ ಗಳಿಗೆ ಹೋಗ್ತೀವಿ. ಕ್ಷಿಪಣಿಗಳು ಅಂತ ಕರಿತೀವಿ ಅಲ್ವಾ, ಅದು ಕ್ಷಿಪಣಿಗಳು ಅಂಡ್ ಇಟ್ಸ್ ವರ್ಕ್. ಸೊ ಅಂಡ್ ಇಟ್ಸ್ ವರ್ಕ್ಸ್, ಹೇಗೆ ಕೆಲಸ ಮಾಡ್ತವೆ ಇವು ಅನ್ನೋದನ್ನ ಕಲಿತೀವಿ. ಕ್ಷಿಪಣಿಗಳ ಬಗ್ಗೆ ತಿಳ್ಕೊಳ್ತೀವಿ. ಆ ಕ್ಷಿಪಣಿಗಳು ಹೇಗೆ ಕೆಲಸ ಮಾಡ್ತವೆ, ರಕ್ಷಣಾ ಕ್ಷಿಪಣಿಗಳು, ಮಿಸೈಲ್ಸ್ ಅಂತ ಹೇಳಿದ್ರೆ ವೆಪನ್ಸ್ ಅಂತ ಹೇಳ್ತೀವಿ. ಸೊ ಅಥವಾ ರಕ್ಷಣಾ ಕಾರ್ಯಗಳಲ್ಲಿ ನಮಗೆ ಅವಶ್ಯಕತೆ ಇರೋದನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ. ಒಂದು ಡೆವಲಪ್ಡ್ ಕಂಟ್ರೀಸ್ ಜೊತೆ ನಮ್ಮ ಒಂದು ಟೆಕ್ನಾಲಜಿಯನ್ನು ಕಂಪ್ಯಾರಿಸನ್ ಮಾಡಿ, ನಮ್ಮ ಟೆಕ್ನಾಲಜಿಗೆ ಡೆವಲಪ್ಡ್ ಟೆಕ್ನಾಲಜಿಯನ್ನು ಇನ್ವಾಲ್ವ್ ಮಾಡಿಕೊಂಡು ನಮ್ಮದೇ ಆದಂಥ ಹೊಸ ಹೊಸ ಕ್ಷಿಪಣಿಗಳನ್ನು ರೆಡಿ ಮಾಡ್ತೀವಿ. ಅದಕ್ಕೆ ನಾವು ಮಿಸೈಲ್ಸ್ ಅಂತ ಹೇಳ್ತೀವಿ. ಈ ಮಿಸೈಲ್ಸ್ಗಳು ಮತ್ತೆ ಹೇಗೆ ಕೆಲಸ ಮಾಡ್ತವೆ ಅಂಡ್ ಇಟ್ಸ್ ವರ್ಕ್ ಅನ್ನ ನಾವು ನೋಡ್ತೀವಿ. ಜೊತೆಗೆ ಅನದರ್ ಏನಿದೆಯಪ್ಪ ಅಂತ ಹೇಳಿದ್ರೆ ಸ್ಟೀಲ್ ಟೆಕ್ನಾಲಜಿ. ಸೊ ಅನದರ್ ಒನ್ ಸ್ಟೀಲ್ ಟೆಕ್ನಾಲಜಿಯನ್ನ ನಾವು ನೋಡ್ತೀವಿ. ಸೊ ಟೆಕ್ನಾಲಜಿ, ಸ್ಟೀಲ್ ಟೆಕ್ನಾಲಜಿ. ಸೊ ಸ್ಟೀಲ್ ಟೆಕ್ನಾಲಜಿಯನ್ನು ನಾವು ಕಲಿಯಬೇಕಾಗುತ್ತೆ. ಸ್ಟೀಲ್ ಟೆಕ್ನಾಲಜಿ ಯಾವುದಕ್ಕೆ ಬೇಕಾಗಿದೆ ಅಂದರೆ ವಿತ್ ಇಂಪ್ರೂವ್ of radar. With intro of radar. So ಇಲ್ಲಿ ನಮಗೆ intro of radar, with intro of radar ಅಂದ್ರೆ ಮಿಸೈಲ್ಸ್ ಗಳ ವರ್ಕ್ ಮಾಡೋದ್ರ ಜೊತೆಗೆ ಸ್ಟೀಲ್ ಟೆಕ್ನಾಲಜಿಯಲ್ಲಿ ನಾವು ನೋಡುವಂಥದ್ದು ವಿತ್ ರಾಡರ್ ಜೊತೆ ಸ್ಟೀಲ್ ಟೆಕ್ನಾಲಜಿ ಹೇಗಿದೆ ಅನ್ನೋದನ್ನ ಕಲಿತೀವಿ. ಇದರಲ್ಲಿ ಏನೇನು ಕಲಿತೀವಪ್ಪ ಮತ್ತೆ ಅಂತ ಹೇಳಿದ್ರೆ ಡಿಫರೆನ್ಸ್ ಬಿಟ್ವೀನ್ ballistic and cruise missiles. Ballistic and cruise missiles. Cruise missiles ಅಂತ ಹೇಳ್ತೀವಿ. Okay, let us come to that missile. Cruise missile. Okay, difference between ballistic and cruise missiles ಗಳನ್ನ ಈಗ ಕಲಿತೀವಿ. And its work. So ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಕಲಿತೀವಿ. And anti-ballistic missiles and how it works. Anti-ballistic missiles and how it works. Okay, how it works. ಇದೆಲ್ಲವೂ ಕೂಡ ಜನರಲ್ ಸೈನ್ಸ್ ಆಗಿರೋದ್ರಿಂದ ನಾವು ಇವುಗಳನ್ನ ಕಲಿಯಲೇಬೇಕಾಗುತ್ತೆ. ಸೊ ಡಿಫರೆನ್ಸ್ ಬಿಟ್ವೀನ್ ಬ್ಯಾಲಿಸ್ಟಿಕ್ ಅಂಡ್ ಕ್ರೂಸ್ ಮಿಸೈಲ್ ಜೊತೆಗೆ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂಡ್ ಹೌ ಇಟ್ ವರ್ಕ್, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕಲಿತೀವಿ. ಜೊತೆಗೆ ವರ್ಕ್ಸ್ ಬ್ರಹ್ಮೋಸ್ ಕೇಳಿದಿರಲ್ಲ, ಇದು ಬ್ರಹ್ಮೋಸ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಕಲಿತೀವಿ. ಬ್ರಹ್ಮೋಸ್. ಸೊ ಬ್ರಹ್ಮೋಸ್ ಒಂದು ಕ್ಷಿಪಣಿಯ ಹೆಸರು, ಬ್ರಹ್ಮೋಸ್ ಅಂತ ಕರಿತೀವಲ್ಲ, ಬ್ರಹ್ಮೋಸ್ ಕ್ಷಿಪಣಿಯ ಹೆಸರು. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನು ನಾವು ಕಲಿತೀವಿ. ಇದಿಷ್ಟು
institutional structures for R&D, for R&D. So department R&D in defense, R&D defense, R&D in defense. DRDO ಜೊತೆಗೆ ಡಿಫೆನ್ಸ್ ಟೆಕ್ನಾಲಜಿ and roadmap of India. So this is the first unit for you. So ಇದಿಷ್ಟು ಕೂಡ ಮೊದಲನೇ ಚಾಪ್ಟರ್ಸ್ ಅಲ್ಲಿ ಕಲಿತೀವಿ. ಸಬ್ ಯೂನಿಟ್ ಸೊ ಡಿಫೆನ್ಸ್ ಅಲ್ಲಿ ಕಲಿತೀವಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮಿಸೈಲ್ಸ್ ಅಂಡ್ ಇಟ್ಸ್ ವರ್ಕ್, ಅದು ಹೇಗೆ ಕೆಲಸ ಮಾಡುತ್ತೆ. ಆಮೇಲೆ ಸ್ಪೀಡ್ ಟೆಕ್ನಾಲಜಿನ ನೋಡ್ತೀವಿ. ಆ ಸ್ಪೀಡ್ ಟೆಕ್ನಾಲಜಿ ಅನ್ನುವಂಥದ್ದು ವಿತ್ ರಾಡಾರ್ ಜೊತೆ ಹೇಗಿದೆ ಅನ್ನುವಂಥದ್ದು ಡಿಫರೆನ್ಸ್ ಬಿಟ್ವೀನ್ ದ ಬ್ಯಾಲಿಸ್ಟಿಕ್ ಅಂಡ್ ಕ್ರೂಯಿಸ್ ಮಿಸೈಲ್. ಸೊ ಕ್ರೂಯಿಸ್ ಮಿಸೈಲ್ಗೆ ಏನು ವ್ಯತ್ಯಾಸ ಇದೆ, ಬ್ಯಾಲಿಸ್ಟಿಕ್ಗೂ ಮತ್ತು ಕ್ರೂಯಿಸ್ ಮಿಸೈಲ್ಗೂ ಏನು ವ್ಯತ್ಯಾಸ ಇದೆ ಅಂತ ಕಲಿತೀವಿ. ಜೊತೆಗೆ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನಿದೆ ಅಂಡ್ ಹೇಗೆ ವರ್ಕ್ ಮಾಡುತ್ತೆ, ಅದರಲ್ಲಿ ಬ್ರಹ್ಮೋಸ್ ಅನ್ನೋದು ಕೂಡ. ಸೊ ಇಲ್ಲಿ ನಾವು ತಗೊಳ್ಳುವಂಥದ್ದು ಅನದರ್ ಒನ್ ಮಿಸೈಲ್ಸ್ ಅಂತ ಹೇಳ್ತೀವಿ ಅಥವಾ ಕ್ಷಿಪಣಿ ಅಂತ ಹೇಳ್ತೀವಿ. ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಹೇಗಿದೆ, ಅದರಲ್ಲಿ R&D ಅನ್ನುವಂಥದ್ದು ಡಿಫೆನ್ಸ್ ಅಲ್ಲಿ ಮಾತ್ರ R&D ನಾವು ಕಲಿತೀವಿ, ಇನ್ನು ಯಾವುದು ಕಾನ್ಸಂಟ್ರೇಟ್ ಮಾಡೋದು. ಜೊತೆಗೆ DRDO ಅನ್ನುವಂಥದ್ದು, DRDO ಡಿಫೆನ್ಸ್ ಅಲ್ಲಿ ಹೇಗಿದೆ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳುವಂಥದ್ದು. DRDO ಅನ್ನೋದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂಡರ್ ದಿ ಸ್ಪೇಸ್ ಟೆಕ್ನಾಲಜಿ. ಇದನ್ನ DRDO ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್ ಇರೋದಿರವೇ ತಗೊಳ್ತೀವಿ. ಜೊತೆಗೆ ಡಿಫೆನ್ಸ್ ಅಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಟು ರೋಡ್ ಮ್ಯಾಪ್ಗೆ ಹೇಗಿದೆ ನಮ್ಮ ಇಂಡಿಯಾದಲ್ಲಿ ಅದನ್ನ ಕಲಿತೀವಿ. ಇಷ್ಟು ಕೂಡ ಫಸ್ಟ್ ಚಾಪ್ಟರ್ಸ್ ಅಲ್ಲಿ ಕಲಿತೀವಿ. ಇದು ಒನ್ ಆಫ್ ದಿ ಕಂಟೆಂಟ್ಸ್ ಆಫ್ ದಿ ಜನರಲ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೊದಲನೇ ಚಾಪ್ಟರ್ ಆಗಿ ಕಲಿತೀವಿ. ಎರಡನೇ ಚಾಪ್ಟರ್ಸ್ ಏನಿದೆಯಪ್ಪ ಇಲ್ಲಿ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಅಂತ ಹೇಳಿ. ಸೊ ಲೆಟ್ ಅಸ್ ಕಮ್ ಟು ದಿ ಸೆಕೆಂಡ್ ಯೂನಿಟ್. ಸೆಕೆಂಡ್ ಯೂನಿಟ್ ಅಲ್ಲಿ ನಾವು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀವಿ? ಲೆಟ್ ಅಸ್ ಕಮ್ ಟು ಸಿ ದ ಸೆಕೆಂಡ್ ಯೂನಿಟ್ಸ್ ಅಲ್ಲಿ ರಿಲೇಟಿಂಗ್ ಟು ದಟ್. ಸೊ ವಿ ಆರ್ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಿ ಎಲೆಕ್ಟ್ರಾನಿಕ್ಸ್ ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದ್ರೆ ಸ್ಪೇಸ್ ಟೆಕ್ನಾಲಜಿ ಆಗಿದೆ ಅಲ್ಲ, ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ನಾವು ಬ್ರೀಫ್ ಇನ್ಫಾರ್ಮೇಶನ್ ನಮಗೆ ಮೊದಲನೇ ಯೂನಿಟ್ ಅಲ್ಲಿ ಸಿಗುತ್ತೆ. ಸೊ ಸೆಕೆಂಡ್ ಯೂನಿಟ್ ಅಲ್ಲಿ ಸೊ ನಾವು ಕಲಿಯುವಂಥದ್ದು ಎಲೆಕ್ಟ್ರಾನಿಕ್ಸ್ ಕಲಿತೀವಿ. ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇದೆ. ಎಲೆಕ್ಟ್ರಾನಿಕ್ಸ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾವೇನೇನನ್ನ ಕಲಿಯಲಿಕ್ಕೆ ಅವಕಾಶ ಇದೆ, ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಬ್ರೀಫ್ ಇಂಟ್ರೊಡಕ್ಷನ್, ಯಾವುದ್ರ ಬಗ್ಗೆ ಕೊಟ್ಟಿದ್ದಾರೆ? ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ದಿ ಸೆಮಿಕಂಡಕ್ಟರ್ಸ್. ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಸೆಮಿಕಂಡಕ್ಟರ್ಸ್. ಏನಿದೆ ಸೆಮಿಕಂಡಕ್ಟರ್ಸ್? ಕಂಡಕ್ಟರ್ಸ್ ಬೇಕು ಅಂತ ಹೇಳ್ತೀವಿ ಟೆಕ್ನಾಲಜಿಯಲ್ಲಿ. ಸೊ ಏನಾಗುತ್ತೆ ಎಲೆಕ್ಟ್ರಿಕ್ಸ್ಗೆ ಕಂಡಕ್ಟರ್ಸ್ ಬೇಕಾಗುತ್ತೆ. ಏನು ಅಂದರೆ ಕನೆಕ್ಟ್ ಮಾಡಬೇಕೆಲ್ಲ, ಅದಕ್ಕೆ ಕೊಡುವಂಥ ಟೆಕ್ನಾಲಜಿ ಇದೆ ಅದು. ಸೊ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಸೆಮಿಕಂಡಕ್ಟರ್ ಅಂತ ಹೇಳ್ತೀವಿ. ಸೆಮಿಕಂಡಕ್ಟರ್ಸ್ ಜೊತೆಗೆ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಏನಿದೆ, ವರ್ಕಿಂಗ್ ಪ್ರಿನ್ಸಿಪಲ್ ಏನಿದೆ ಇದರಲ್ಲಿ ಅದನ್ನ ನಾವು ನೋಡ್ತೀವಿ. ವರ್ಕಿಂಗ್ ಪ್ರಿನ್ಸಿಪಲ್ಸ್ LED ಬಲ್ಬ್ಗಳಲ್ಲಿ ಕೇಳಿದ್ದೀರಾ ನೀವು. LED and OLED. LED and OLED ಅನ್ನ ನಾವು ಕಲಿತೀವಿ. LCD ಅಂದ್ರೆ ಏನು? LCD, CFL, CRT, HDTV and
laser, laser, ಹೇಳಿದ್ರಲ್ಲ lasers, 3D and animation, animation, 3D and animation, robotic, 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 animation and robotic. So ಈ ವಿಷಯವನ್ನು ಕೂಡ ನಾವಿಲ್ಲಿ ಕಲಿತೀವಿ. ಸೊ ಇಲ್ಲಿ ನಾವು ಕಲಿಯುವಂಥದ್ದು ಏನೇನು ಕಲಿತೀವಿ ಅಂದರೆ ಸಬ್ ಯೂನಿಟ್, ಎಲೆಕ್ಟ್ರಾನಿಕ್ ಸಬ್ ಯೂನಿಟ್ ಸೆಕೆಂಡ್ ಯೂನಿಟ್ ಅಲ್ಲಿ ಬ್ರೀಫ್ ಇಂಟ್ರಡಕ್ಷನ್ ಆಫ್ ಸೆಮಿ ಕಂಡಕ್ಟರ್ಸ್. ವರ್ಕಿಂಗ್ ಪ್ರಿನ್ಸಿಪಲ್ ಏನಿದೆ ರಿಲೇಟೆಡ್ ಟು ಎಲ್ಇಡಿ ಅಂದ್ರೆ ಏನು, ಸೊ ಅದು ಹೇಗೆ ವರ್ಕ್ ಮಾಡುತ್ತೆ, OLED ಅಂದ್ರೆ ಏನು ವರ್ಕ್ ಮಾಡುತ್ತೆ, LCD ಅಂದ್ರೆ ಏನು ವರ್ಕ್ ಮಾಡುತ್ತೆ. LCD ನಿಮಗೆ ಗೊತ್ತಿದೆ, ಕಾಲೇಜ್ಗಳಲ್ಲಿ ಎಲ್ಲ ಕಲಿಸ್ತಾರೆ, ಮನೆಗಳಲ್ಲಿ LCDಗಳನ್ನ ಯೂಸ್ ಮಾಡ್ತೀವಿ. ಸೊ ನಮಗೆ ಬೇಕಾದಂಥ ಕಾಸೆಟ್ಗಳು ಹಾಕೊಂಡು ಬೇಕಾದಂಥದ್ದು ಇನ್ಫಾರ್ಮೇಶನ್ ಹಾಕೊಂಡು ನಾವು ಟಿವಿಗಳ ಮೂಲಕ ನೋಡುವಂಥದ್ದು. ಇಲ್ಲೂ LCD ಕಾಲೇಜ್ಗಳಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ಆನ್ಲೈನ್ ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಕೆಲವೊಂದರಲ್ಲಿ LCDಗಳ ಉಪಯೋಗಗಳನ್ನು ನಾವು ಮಾಡ್ತೀವಿ. ಆ್ಯಂಡ್ CFL ಗೊತ್ತಿದೆ ನಿಮಗೆ, ಕರೆಂಟನ್ನು ಸೇವ್ ಮಾಡೋದಕ್ಕೆ CFL ಬಲ್ಬ್ಗಳನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ, LED ಬಲ್ಬ್ಗಳನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ನಿಮ್ಗೆ ಗೊತ್ತಿದೆ. CRT ಅನ್ನು ನಾವು ಕಲಿಬೇಕು. HDTV ಅದು ಹೇಗೆ ಹೈ ಡಿಫೆನ್ಸ್ ಟೆಕ್ನಾಲಜಿ ಏನಪ್ಪ ಇದು ಟೆಲಿವಿಷನ್ ಅಲ್ಲಿ ಏನಂತ ನೋಡಬೇಕು. ಲೇಸರ್ ಅಂದರೆ ಏನು, ಸೊ ಲೇಸರ್ ಹೇಗೆ ವರ್ಕ್ ಮಾಡುತ್ತೆ, 3D ಏನು, ಸೊ ಹಾಗೆ ಅನಿಮೇಷನ್ ರೋಬೋಟಿಕ್ ಹೇಗೆ ಎಲ್ಲವನ್ನು ಒಂದು ಬ್ರೀಫ್ ಲಿಸ್ಟ್ ಆಗಿ ತಿಳ್ಕೊಳ್ತೀವಿ. ಆ್ಯಂಡ್ ಸೆಕೆಂಡ್ ಪಾರ್ಟ್ ಆಫ್ ದಟ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಅಂದರೆ ಎನರ್ಜಿ. ಎನರ್ಜಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಶಕ್ತಿ ಮೂಲಗಳು, ಎನರ್ಜಿ ಹೇಗಿರುತ್ತೆ ಅನ್ನೋದನ್ನ ಕಲಿತೀವಿ. ಓವರ್ವ್ಯೂ ಆಫ್ ಸೂರ್ಯನಿಂದ ಬರುವಂಥದ್ದು, ಸಹಜವಾಗಿ ಬರುವಂಥದ್ದು, ಸೂರ್ಯನಿಂದ ಎಷ್ಟೆಲ್ಲ ಬೆಳಕು ಬರುತ್ತೆ, ಎಷ್ಟೆಲ್ಲ ಶಕ್ತಿ ಬರುತ್ತೆ, ಅದನ್ನ ಎನರ್ಜಿ ಅಂತ ಕರೀತೀವಿ. ಆದರೆ ಓವರ್ವ್ಯೂ ಆಫ್ ಫಾಸಿಲ್. ಸೊ ಫಾಸಿಲ್ ಅಂತ ಕರಿತೀವಿ, ಫಾಸಿಲ್. ಓವರ್ವ್ಯೂ ಆಫ್ ಫಾಸಿಲ್ಸ್ ಯಾವುದಕ್ಕೆ ಹೇಳ್ತೀವಿ, ಆಸ್ ಕೋಲ್. ಆಸ್ ಕೋಲ್, ಕೋಲ್ ಹೇಳ್ತೀವಿ, ಕ್ರೂಡ್ ಆಯಿಲ್ ಹೇಳ್ತೀವಿ, ಕ್ರೂಡ್ ಆಯಿಲ್, ಕಚ್ಚಾ ತೈಲ ಅಂತ ಹೇಳ್ತೀವಿ. ಕೋಲ್ ಅಂದ್ರೆ ಗೊತ್ತಲ್ಲ, ಸಕೋಲ್ ಅಂದ್ರೆ ಕಲ್ಲಿದ್ದಲು ಅಂತ ಹೇಳ್ತೀವಲ್ಲ, ಅದು ಫಾಸಿಲ್ಸ್. ಓವರ್ವ್ಯೂ ಆಫ್ ಫಾಸಿಲ್ಸ್ ಎನರ್ಜಿ ಎಲ್ಲೆಲ್ಲಿ ಸಿಗುತ್ತೆ, ಸೊ ಇದರಲ್ಲಿ ಸಿಗುತ್ತೆ, ಕಲ್ಲಿದ್ದಲಲ್ಲಿ ಸಿಗುತ್ತೆ, ಕ್ರೂಡ್ ಆಯಿಲ್ ಕಚ್ಚಾ ತೈಲದಲ್ಲಿ ಸಿಗುತ್ತೆ. ದೆನ್ ನ್ಯೂ ಟೆಕ್ನಾಲಜಿ ಟು ಯಾವುದಕ್ಕೆ ನ್ಯೂ ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಡಿಕ್ರೀಸ್ ಇಟ್ಸ್ ಪೊಲ್ಯೂಷನ್, ಡಿಕ್ರೀಸ್ ಇಟ್ಸ್ ಪೊಲ್ಯೂಷನ್, ಡಿಕ್ರೀಸ್ ಇಟ್ಸ್ ಪೊಲ್ಯೂಷನ್ ಕಂಟೆಂಟ್, decrease in pollution content. Thermal power plants, thermal power plants and hydroelectric power plants, hydroelectric power plants, carbon sequestration, carbon sequestration and carbon footprint concept, carbon footprint concept, renewable energy, resources, renewable energy resources and non-renewable energy resources, non-renewable energy resources, non-renewable energy resources
solar energy, fuel cells, geothermal energy, geothermal energy, tidal and wave energy, tidal and wave energy, tidal and wave energy, biofuel, biogas, etc. Biofuel, biogas, etc. Hydrogen fuel and its use. Hydrogen fuel and its use. Now let us come to that. This is the complete second unit of the general science and management. ಆದರೆ ನಾವು ಇದಕ್ಕೆ ಯಾವುದಕ್ಕೆ ಜಾಸ್ತಿ ಮಹತ್ವ ಕೊಡ್ತೀವಿ, ಎಲ್ಲದೂ ಕೂಡ ತಿಳ್ಕೊಳ್ಳುವಂಥದ್ದು ತುಂಬಾ ಡೆಪ್ತ್ ಆಗಿ ಹೋಗಕ್ಕಾಗಲ್ಲ. ಸೊ ಅದನ್ನ ನಾವು ಬ್ರೀಫ್ ಆಗಿ ತಿಳ್ಕೊಳ್ತೀವಿ. ಯಾವಾಗ ತಿಳ್ಕೊಳ್ತೀವಿ? ಈಗ ಆಲ್ರೆಡಿ ನಾನು ನಿಮಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಹೇಳಿದ್ದೀನಿ. ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ದಿ ಸೆಮಿಕಂಡಕ್ಟರ್. ಕಂಡಕ್ಟರ್ ಅಂತ ಹೇಳಿದ್ರೆ ಕನೆಕ್ಟಿಂಗ್ ಒಂದು ಎಲಿಮೆಂಟ್. ಆ ಎಲಿಮೆಂಟ್ ಯೂಸ್ ಮಾಡ್ಕೊಳ್ತೀವಿ. ನಿಮಗೂ ಕೂಡ ಗೊತ್ತಿರುತ್ತೆ ಅದು. ಸೊ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿರ್ತೀರ ಸೆಮಿಕಂಡಕ್ಟರ್ಸ್. ಅಂಡ್ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಏನಿದೆ, LED ಮತ್ತೆ COLED ಜೊತೆಗೆ LCD ಅಂಡ್ CFL ಇವೆಲ್ಲವೂ ಕೂಡ ಬಲ್ಬ್ಗಳಲ್ಲಿ ಅಡ್ವರ್ಟೈಸ್ ಕೊಡೋದನ್ನ ನೋಡಿರ್ತೀರ ನೀವು. ಅಂಡ್ CRT, ಹೈ HD TV ಜೊತೆಗೆ ಲೇಸೋ, 3D ಅನಿಮೇಷನ್, ರೋಬೋಟಿಕ್ ಇವಿಷ್ಟು ಕೂಡ ನಾವು ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಬ್ರೀಫ್ ಆಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ಸಬ್ ಯೂನಿಟ್ ಆಫ್ ದಟ್. ಸೊ ಎನರ್ಜಿಗೆ ಹೋಗ್ತೀವಿ. ಎನರ್ಜಿ ಅಂದ್ರೆ ಶಕ್ತಿ ಮೂಲಗಳು. ಶಕ್ತಿ ಎಲ್ಲಿ ಬರುತ್ತೆ? ಓವರ್ವ್ಯೂ ಆಫ್ ದಿ ಫಾಸಿಲ್ ಎಲ್ಲ ಒಂದು ಓವರ್ವ್ಯೂ ಅಂತ ಹೇಳಿದ್ರೆ ಎಲ್ಲ ವಿವರಣೆಯನ್ನ ತಿಳ್ಕೊಳ್ಳಾಗುತ್ತೆ. ಎಲ್ಲ ಬಗ್ಗೆ ಫಾಸಿಲ್ಸ್ ಅಂತ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವಗಳನ್ನ ನಾವು ಗುರುತಿಸೋದಕ್ಕೆ ಅವಕಾಶ ಇದೆ ಅವೇ ಗೊತ್ತಿದ್ದಾರೆ ನಿಮಗೆ. ಫಾಸಿಲ್ಸ್ ಆಸ್ ಹೋಲ್, ಕಲ್ಲಿದ್ದಲು, ಕ್ರೂಡ್ ಆಯಿಲ್, ಕಚ್ಚಾ ತೈಲ, ನ್ಯೂ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ ಏನಾದರೂ ಇದ್ರೆ ಟು ಡಿಕ್ರೀಸ್ ದ ಪೊಲ್ಯೂಷನ್. ಆ ಪೊಲ್ಯೂಷನ್ ಅನ್ನ ಡಿಕ್ರೀಸ್ ಮಾಡೋದಕ್ಕೆ ಯಾವಾಗಲೂ ಇದ್ರೆ ನೀವು ಬೈಕ್ ಎಲ್ಲ ಓಡಿಸುವಂತವ್ರಿಗೆ ಅಮಿಷನ್ ಸರ್ಟಿಫಿಕೇಟ್ ಬೇಕೇ ಬೇಕು. ಅಂದ್ರೆ ವಾಯು ಮಾಲಿನ್ಯದ ಸರ್ಟಿಫಿಕೇಟ್ ಬೇಕು. ಸೊ ಅದನ್ನ ನಾವಿಲ್ಲಿ ನೋಡ್ತೀವಿ. ನ್ಯೂ ಟೆಕ್ನಾಲಜಿ ಟು ಡಿಕ್ರೀಸ್ ದ ಪೊಲ್ಯೂಷನ್. ಸೊ ಪೊಲ್ಯೂಷನ್ ಕಂಟೆಂಟ್ ಅನ್ನ ಡಿಕ್ರೀಸ್ ಮಾಡಲಿಕ್ಕೆ ಯಾವ ಹೊಸ ಟೆಕ್ನಾಲಜಿ ಇದೆ ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಅದು ನಿಮಗೆ ಕಲಿಯೋದಕ್ಕೆ ಅಂತ ಇಟ್ಟಿದ್ದಾರೆ. ದೆನ್ ಕಾರ್ಬನ್ ಫುಟ್ ಪ್ರಿಂಟ್. ಒಂದು ಎನ್ವೈರನ್ಮೆಂಟ್ ತಗೊಳ್ತೀರಾ, ಸೊ ನೆಟ್ಟಿಗೆ ಕರೆಕ್ಟಾಗಿ ಅಕ್ಷರಗಳು ಕಾಣ್ತಾ ಇರಲ್ಲ. ಅದಕ್ಕೆ ನಾವೇನು ಕಾರ್ಬನ್ ಇಂಗೇನಪ್ಪ ಫುಟ್ ಪ್ರಿಂಟಲ್ಲಿ ಅಂತ ಹೇಳ್ತೀವಿ. ಅಂದರೆ ಕಾರ್ಬನ್ ಫುಟ್ ಪ್ರಿಂಟ್ ಕಾನ್ಸೆಪ್ಟ್ ಅನ್ನು ನಾವಿಲ್ಲಿ ಕಲಿತೀವಿ. ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ಗಳನ್ನು ಕಲಿತೀವಿ. ಪುನಃ ಎಷ್ಟು ಬಳಸಿದ್ರೂ ಮರುಬಳಕೆ ಆಗುವಂಥ ಎನರ್ಜಿ ರಿಸೋರ್ಸಸ್ಗಳನ್ನು ನಾವು ತಗೊಳ್ತೀವಿ. ಈ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ಗೆ ಯಾವ ತಗೋಬೋದು? ಸೂರ್ಯನ ಬೆಳಕು, ಬಿಸಿಲು ಬರ್ತಾನೆ ಇರುತ್ತೆ. ಸಂಜೆ ಆದ್ಮೇಲೆ ಕತ್ಲಾಗುತ್ತೆ, ನಾಳೆ ಬರಲ್ಲ, ಮತ್ತೆ ನಾಳೆ ಬರುತ್ತೆ. ಅದನ್ನ ಯೂಸ್ ಮಾಡ್ಕೊಳ್ಳೋದು, ಡ್ರೈ ಮಾಡ್ಕೊಳ್ಳುವಂಥ ಟೆಕ್ನಾಲಜಿಯನ್ನು ನಾವು ತಗೋಬಹುದು. ಅದರಿಂದ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳುವಂಥ ಒಂದು ಟೆಕ್ನಾಲಜಿಯನ್ನು ಕಂಡುಹಿಡಿಬಹುದು. ಕುಕ್ಕರ್ಗಳೆಲ್ಲ ಸೋಲಾರ್ ಕುಕ್ಕರ್ ಬಂದು, ಸೋಲಾರ್ ಪ್ಲಾಂಟ್ಸ್, ಲೈಟ್ಗಳೆಲ್ಲ ನಾವು ಉಪಯೋಗಿಸ್ತಾ ಇದ್ವಿ. ಸೋಲಾರ್ ಇವತ್ತು ಎಲ್ಲ ರೈತರಿಗೂ ಕೂಡ ವಿದ್ಯುತ್ ಬದಲಿಗೆ ಆಲ್ಟರ್ನೇಟಿವ್ ಆಗಿ ಸೋಲಾರ್ ಶಕ್ತಿಯನ್ನು ಬಳಸ್ಕೊತಾ ಇದ್ವಿ. ಇದು ರಿನ್ಯೂವಬಲ್ ಎನರ್ಜಿ ಅಂತ ಇದ್ವಿ. ಅದು ಖಾಲಿ ಆದವರಿಗೆ ಮತ್ತೆ ಸ್ಟಾಕ್ ಆಗ್ತಾನೆ ಇರುತ್ತೆ. ಸೊ ಅಂತ ರಿನ್ಯೂವಬಲ್ ರಿಸೋರ್ಸಸ್ಗಳನ್ನು ನಾವು ನೋಡ್ತೀವಿ. ಆ್ಯಂಡ್ ನಾನ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ಗಳನ್ನು ಕೂಡ ನೋಡ್ತೀವಿ. ಒಂದ್ಸಲ ಮುಗಿತು ಅಂದರೆ ಅದು ಮತ್ತೆ ಅದು ವಾಪಸ್ ನಾವು ರೀಯೂಸ್ ಮಾಡೋಕ್ಕೆ ಬರೋದಿಲ್ಲ, ಖಾಲಿ ಆಗೋಗುತ್ತೆ ಅಂಥದ್ದನ್ನು ನೋಡ್ತೀವಿ. ದೆನ್ ಸೋಲಾರ್ ಟೆಕ್ನಾಲಜಿಯನ್ನು ನೋಡ್ತೀವಿ. ದೆನ್ ಫ್ಯೂಯಲ್ ಸೆಲ್ಸ್ಗಳನ್ನು ನೋಡ್ತೀವಿ. ಜೊತೆಗೆ ಜಿಯೋಥರ್ಮಲ್ ಎನರ್ಜಿಯನ್ನು ನೋಡ್ತೀವಿ. ಟೈಡಲ್ ಅಂಡ್ ಸೊ ವೇವ್ ಎನರ್ಜಿಯನ್ನು ನೋಡ್ತೀವಿ. ಅಲೆಗಳು ಅಂತ ಗೊತ್ತಿದೆಯಲ್ಲ, ಸೊ ಅಲೆಗಳು ಇವುಗಳ ಮೂಲಕ ಎಂಥ ಟೆಕ್ನಾಲಜಿ ಇದೆ ಅದನ್ನು ಎನರ್ಜಿ ಎಷ್ಟು ಬರುತ್ತೆ ಅನ್ನೋದು ನೋಡ್ತೀವಿ. ಬಯೋಫ್ಯೂಯಲ್ ನೋಡ್ತೀವಿ, ಬಯೋಗ್ಯಾಸ್ ನೋಡ್ತೀವಿ, ಎಕ್ಸೆಟ್ರಾ. ಜೊತೆಗೆ ಹೈಡ್ರೋಜನ್ ಫ್ಯೂಯಲ್ಸ್ ಮತ್ತು ಅದರ ಉಪಯೋಗವನ್ನು ನೋಡ್ತೀವಿ. ಇಷ್ಟು ಕೂಡ ಸೆಕೆಂಡ್ ಚಾಪ್ಟರ್ಸ್ ಅಲ್ಲಿ ಬರುವಂಥ ಒಂದು ಸಬ್ ಚಾಪ್ಟರ್ಸ್ಗಳ ಸಬ್ ಕಾನ್ಸೆಪ್ಟ್ಗಳಾಗಿ ಕಲಿತೀವಿ. ಆ್ಯಂಡ್ ಥರ್ಡ್ ಯೂನಿಟ್ ಏನಿದೆಯಪ್ಪ ಅಂತ ಹೇಳಿದ್ರೆ ನಮಗೆ ಆಲ್ಮೋಸ್ಟ್ ಸೊ ಎಲ್ಲ ವಾಸ್ಟ್ ಆಗಿ ತಗೊಂಡಿರ್ತಾರೆ. ಸೊ ಆದರೆ ನಾವೇ ಡೀಪ್ ಆಗಿ ಕಲಿತೀವಿ. ಎಲ್ಲವನ್ನು ಈ ಲೆಕ್ಕದಲ್ಲಿ ಕಲಿಯಲ್ಲ. ಆಬ್ಜೆಕ್ಟಿವ್ ಮಲ್ಟಿ ಚಾಯ್ಸ್ ಕ್ವಶನ್ಸ್ಗಳು ಇದರಲ್ಲಿ ಇರ್ತವೆ.
ಇಲ್ಲಿ ಕಲಿತೀವಿ. ಅಂಡ್ ಮೂರನೇ ಯೂನಿಟ್ ಏನಪ್ಪಾ ಅಂದ್ರೆ ನ್ಯಾನೋ ಟೆಕ್ನಾಲಜಿ. 4 ಯೂನಿಟ್ ನ್ಯಾನೋ ಟೆಕ್ನಾಲಜಿಗೆ ರಿಲೇಟೆಡ್ ಇದೆ. ನ್ಯಾನೋ ಅಂದ್ರೆ ಏನು? ಸ್ಮಾಲ್. ನ್ಯಾನೋ ಟೆಕ್ನಾಲಜಿ. ಒಂದು ಎಕ್ಸಾಂಪಲ್ ಕೂಡ ನ್ಯಾನೋ ಟೆಕ್ನಾಲಜಿಗೆ. ಸೊ ಕಾರ್ ಓಡಿಸ್ತಾ ಇದ್ದಾರೆ, 1 ಲಕ್ಷಕ್ಕೆ ಒಂದು ಬೈಕ್ ಸಿಗುತ್ತೆ. ಅಂತದ್ದು 1 ಲಕ್ಷಕ್ಕೆ ಟಾಟಾ ಕಂಪನಿ ಅವರು ನ್ಯಾನೋ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಒಂದು ಕಾರನ್ನು ಎಲ್ಲರೂ ಪಬ್ಲಿಕ್ಸ್ಗೆ ಸಮರ್ಪಿಸಿದ್ರು. ಪಬ್ಲಿಕ್ಸ್ಗೆ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿದ್ರು. ಅದನ್ನು ನ್ಯಾನೋ ಕಾರ್ ಅಂತಾನೆ ಕರೀತೀವಿ. ಇಂತಹ ಟೆಕ್ನಾಲಜಿಯನ್ನು ನಾವು ಇದರಲ್ಲಿ ನೋಡ್ತೀವಿ. ಅಂಡ್ ಬಯೋಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ ಅಥವಾ ಬಯೋಟೆಕ್ನಾಲಜಿ. ಸೊ ಇದು ನಮಗೆ ಥರ್ಡ್ ಯೂನಿಟ್ ಆಗಿದೆ. ಈ ಥರ್ಡ್ ಯೂನಿಟ್ ಅಲ್ಲಿ ಇವೆರಡಕ್ಕೂ ರಿಲೇಟೆಡ್ ಇರೋದನ್ನ ಕಲಿತೀವಿ. ಸೊ ಇವೆರಡಕ್ಕೂ ಏನಿದೆ? ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಏನಿದೆ? ಸೈಂಟಿಫಿಕ್ ಪ್ರಿನ್ಸಿಪಲ್ಸ್. ಸೊ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ಗಳನ್ನು ನಾವು ಕಲಿತೀವಿ. ಜೊತೆಗೆ ಅಪ್ಲಿಕೇಶನ್ಸ್ಗಳನ್ನು ಕಲಿಬೇಕು. ಅಪ್ಲಿಕೇಶನ್ಸ್ ಬರಲಿಲ್ಲ ಅಂದ್ರೆ ನಮಗೆ ಕಷ್ಟ ಆಗುತ್ತೆ. ಅಪ್ಲಿಕೇಶನ್ಸ್ಗಳನ್ನು ಕಲಿತೀವಿ. ಜೊತೆಗೆ ಅಪ್ಲಿಕೇಶನ್ಸ್ ಇದರಲ್ಲಿ ಇನ್ ಮೆಡಿಸಿನ್. ಮೆಡಿಸಿನ್ ಅಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಕಲಿತೀವಿ. ಇನ್ ಮೆಡಿಸಿನ್, ಇಂಡಸ್ಟ್ರಿ, ಮೆಡಿಸಿನ್, ಇಂಡಸ್ಟ್ರಿ, ಮೆಡಿಸಿನ್, ಇಂಡಸ್ಟ್ರಿ, ಔಷಧಗಳನ್ನು ತಯಾರು ಮಾಡೋ ಕಂಪನಿಗಳು ಇರ್ತಾವಲ್ಲ, ಅಲ್ಲಿ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಏನು, ಅಪ್ಲಿಕೇಶನ್ಸ್ ಏನು ಅನ್ನೋದನ್ನ ನಾವು ಕಲಿತೀವಿ. ಜೊತೆಗೆ ಕನ್ಸ್ಯೂಮರ್ ಗೂಡ್ಸ್, ಕನ್ಸ್ಯೂಮರ್ ಗೂಡ್ಸ್, ಕನ್ಸ್ಯೂಮರ್ ಗೂಡ್ಸ್ ಏನಿದೆ ಸೊ ಅದರ ಬಗ್ಗೆ ಕಲಿತೀವಿ. ಟ್ರಾನ್ಸ್ಪೋರ್ಟ್, ಟ್ರಾನ್ಸ್ಪೋರ್ಟ್, ಕನ್ಸ್ಯೂಮರ್ ಗೂಡ್ಸ್, ಟ್ರಾನ್ಸ್ಪೋರ್ಟ್, ಎನ್ವಿರಾನ್ಮೆಂಟ್, 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 ಓಕೆ, ಎನ್ವಿರಾನ್ಮೆಂಟ್ and textile, textile, environment, textile and nano vision of India, nano vision of India. Okay, nano technology is nano technology, scientific principles, applications in medicine industry, consumer goods ಅನ್ನೋದು ನಮಗೆ ಕಾಮರ್ಸ್ ಕನ್ಸ್ಯೂಮರ್ ಗೂಡ್ಸ್ ಗೊತ್ತಿರೋದು, ಟ್ರಾನ್ಸ್ಪೋರ್ಟ್ ಆಗಿದೆ, ಎನ್ವಿರಾನ್ಮೆಂಟ್ ಆಗಿದೆ, ಟೆಕ್ಸ್ಟೈಲ್ ಆಗಿದೆ, ನ್ಯಾನೋ ವಿಷನ್ಸ್ ಇಂಡಿಯಾ ಬಗ್ಗೆ ಹೇಗಿದೆ ಅನ್ನೋದನ್ನ ಕಲಿತೀವಿ. ಅಂಡ್ ಸೆಕೆಂಡ್ ಸೊ ಇವಾಗ ನಾವು ಬಯೋಟೆಕ್ನಾಲಜಿ, ಬಯೋಟೆಕ್ನಾಲಜಿ. ಸೊ ಬಯೋಟೆಕ್ನಾಲಜಿಯಲ್ಲಿ ಏನು ಕಲಿತೀವಿ ಅಂತ ನಾವು ಬಂದರೆ, ಸೊ ಇಲ್ಲಿ ಬಯೋಟೆಕ್ನಾಲಜಿಯಲ್ಲಿ ಬ್ರಾಂಚಸ್ ಎಷ್ಟಿದೆ? ಬ್ರಾಂಚಸ್ ಅನ್ನ ನಾವು ಕಲಿತೀವಿ. ಜೊತೆಗೆ ಜೀನ್ಸ್ ಅನ್ನ ಕಲಿತೀವಿ, ಬಯೋ ಫಿಗರ್ ಪ್ರಿಂಟಿಂಗ್ ಅನ್ನ ಕಲಿತೀವಿ. ಬಯೋ ಫಿಗರ್ ಪ್ರಿಂಟಿಂಗ್ ಅನ್ನ ಕಲಿತೀವಿ. ಬಯೋ ಸೆನ್ಸಾರ್ ಅನ್ನ ಕಲಿಬೇಕಾಗುತ್ತೆ. ಬಯೋ ಸೆನ್ಸಾರ್ ಅನ್ನ ಕಲಿಬೇಕಾಗುತ್ತೆ. ಸೆನ್ಸಾರ್ಸ್ಗಳನ್ನ ನಾವು ಕಲಿತೀವಿ. ಜೆನೆಟಿಕ್ ಎಂಜಿನಿಯರಿಂಗ್ ಅನ್ನ ತಿಳ್ಕೊಳ್ತೀವಿ. ಜೆನೆಟಿಕ್ ಎಂಜಿನಿಯರಿಂಗ್, ಜೆನೆಟಿಕ್ ಎಂಜಿನಿಯರಿಂಗ್ ಅನ್ನ ನಾವೇನು ತಿಳ್ಕೊಳ್ತೀವಿ? ಹ್ಯೂಮನ್ genome related to that ಕಲಿಬೇಕಾಗುತ್ತೆ. ಹ್ಯೂಮನ್ ಜಿನೋಮ್ ಅದು ಎಸ್ಪೆಷಲಿ ನಾವು ತಗೊಂಡಿರುವಂಥದ್ದು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಲ್ಲಿ ಮಾತ್ರ ನೋಡ್ತೀವಿ. ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಂಡ್ ಬಯೋಪೈರಸಿ, BT cotton,
BT brinjal, BT brinjal and controversy. Controversy. So BT brinjal controversy ಇದರಲ್ಲಿ ನೋಡ್ತೀವಿ ಸ್ಟೆಮ್ ಸೆಲ್ಸ್ ಅನ್ನು ನೋಡ್ತೀವಿ. ಸ್ಟೆಮ್ ಸೆಲ್ಸ್ ಮೇಂಟೆನೆನ್ಸ್ ಆಫ್ ಪರ್ಸನಲ್ maintenance of personal and environmental hygiene, pathogenic antibiotics, pathogenic microorganism, vaccines, vaccinations ಅಂತ ಹೇಳ್ತೀವಿ ನೀವು, ಅದು vaccines, antibiotics, diagnostic methods, Okay, let us come to that. Third unit ಅಲ್ಲಿ another sub unit ಅಂತ ಹೇಳಿದ್ರೆ biotechnology. ಇದರಲ್ಲಿ branches of genes, bio fingerprint and biosensor, genetic engineering ಅನ್ನು ನಾವು ಸ್ವಲ್ಪ ಡೀಪ್ ಆಗಿ ಕಲಿತೀವಿ. human genome project ಅನ್ನು ನೋಡ್ತೀವಿ. bio piracy ಜೊತೆಗೆ BT cotton, BT brinjal and controversy, stem cells ಅಂತ ಬರ್ತಿದೆಯಲ್ಲ, ಸೊ ಕಸಿ ಮಾಡುವಂತ ಒಂದು ವಿಧಾನ, and maintenance of personal and environmental hygiene and pathogenic ಅನ್ನ ನಾವು ಇಲ್ಲಿ ಮೇಂಟೈನ್ ಮಾಡಬೇಕಾದ್ರೆ personal as well as environmental hygiene ಒಂದು pathogenic ಅನ್ನ ಮೇಂಟೈನ್ ಮಾಡಬೇಕಾದ್ರೆ ಮೈಕ್ರೋ ಆರ್ಗಾನಿಸಮ್ ಅನ್ನು ಕಲಿಬೇಕು, ವ್ಯಾಕ್ಸಿನ್ಸ್ ಜೊತೆಗೆ ಆಂಟಿಬಯೋಟಿಕ್ಸ್, ಡಯಾಗ್ನೋಸ್ಟಿಕ್ ಮೆಥಡ್ಸ್ ಅನ್ನು ಕಲಿಬೇಕು. ಅಂಡ್ ಥರ್ಡ್ ಕಾನ್ಸೆಪ್ಟ್ ಏನಿದೆಯಪ್ಪ ಇದನ್ನ ಚಾಪ್ಟರ್ ಅಲ್ಲಿ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಹೇಗಿದೆ. ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್, institutional structures, especially institutional structure for science development. Now concentrate ಮಾಡೋದೇ science development ಗೆ. science development ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ಯಾವ್ಯಾವಿದೆಯಪ್ಪ? ಸೊ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಇರುತ್ತೆ, ಡಿಪಾರ್ಟ್ಮೆಂಟ್ of science and technology. S and T are the science and technology, and C, SEEDC ಜೊತೆಗೆ NC, SPC, MST, EDS, CSIR, SERG,
SE or C, not an G. Technology development, ಅದಕ್ಕೆ dev ಅಂತ ಹೇಳ್ತಾರೆ. Technology development board, technology development board, normal accreditation board, normal accreditation board. So ಇದು ಮೂರನೇ ಯೂನಿಟ್ನ ಸಬ್ ಯೂನಿಟ್. ಯಾವುದು? ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಫಾರ್ ಸೈನ್ಸ್ ಡೆವಲಪ್ಮೆಂಟ್. ಇದಕ್ಕೆ ಗಮನ ಹರಿಸ್ತೀವಿ. ಯಾವುದನ್ನ ಕಲಿಬೇಕಾಗಿದೆ? ಅದರ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಗಮನ ಹರಿಸ್ತೀವಿ. ಅದರಲ್ಲಿ SEDDC ಗಮನ ಹರಿಸ್ತೀವಿ. NCSTC ಗೆ ಗಮನ ಹರಿಸ್ತೀವಿ. ಅದರ ಫುಲ್ ಫಾರ್ಮ್ ಅಲ್ಲಿ ಕಲಿತೀವಿ. NSTEDS ಏನು? CSIR ಅಂದ್ರೆ ಏನು? SERC ಅಂದ್ರೆ ಏನು? ಟೆಕ್ನಾಲಜಿ ಡೆವಲಪ್ಮೆಂಟ್ ಬೋರ್ಡ್ ಆಗಿರುತ್ತೆ. ಸೊ ಅದು ನಾರ್ಮಲ್ ಅಕ್ರಿಡಿಟೇಷನ್ ಬೋರ್ಡ್ ಆಗಿರುತ್ತೆ. ಇದು ಮೂರನೇ ಯೂನಿಟ್ ಅಲ್ಲಿ ನಾವು ಕಲಿತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ 4 ಮತ್ತು 5ನೇ ಯೂನಿಟ್ ಅನ್ನ ನಾನು ನಿಮಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಈ ಚಾಪ್ಟರ್ನ 3 ಯೂನಿಟ್ಗಳ ಒಂದು ಬರ್ಡ್ಸ್ ವ್ಯೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಾಕ್ಷಿಕ ನೋಟ, ಇದರಲ್ಲಿ ಏನಪ್ಪ ಇದು ಸೈನ್ಸ್ ಎಲ್ಲ ಇದೆ ಅಂತ ಅಷ್ಟೊಂದು ಹೆದರುಗಳ ಅವಶ್ಯಕತೆ ಇಲ್ಲ. ಇವೆಲ್ಲವೂ ನಮಗೆ ಗೊತ್ತಿರುವಂಥವು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಈ ಕ್ಲಾಸ್ಗಳಲ್ಲೂ ಕೂಡ ಹೇಳ್ತೀವಿ. ಅಂದರೆ ಏನು ಅಂತ ಇವೆಲ್ಲ ನಾವು ತಿಳ್ಕೊಬೇಕು. ಯಾರಾದರೂ ಏನಾದ್ರು ಕೇಳಿದರೆ ನಮಗೆ ಕೇಳಕ್ಕೆ ಬರಲಿಲ್ಲಂಗಿರಬಾರ್ದು. ಜನರಲ್ ಆಗಿ ಎಲ್ಲವನ್ನೂ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಈ ಸಬ್ಜೆಕ್ಟನ್ನೇ ನಿಮ್ಗೆ ಇಟ್ಟಿದ್ದಾರೆ. ಯು ಆರ್ ಲಕ್ಕಿ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಸಬ್ಜೆಕ್ಟ್ಸ್. ಎಲ್ರಿಗೂ ಕೂಡ ಇದ್ರದ ಅರ್ಥ ಗೊತ್ತಿರಲ್ಲ, ತಿಳ್ಕೊಬೇಕಾಗುತ್ತೆ. ಅದ್ರ ಬಗ್ಗೆ ನೀವು ಈ ಕ್ಲಾಸಲ್ಲೇ ತಿಳ್ಕೊತೀರಾ. ಸೊ ಹಾಗಾದ್ರೆ ಏನು, ಅದು ಏನು ಅನ್ನೋದನ್ನ ಪ್ರತಿಯೊಂದನ್ನು ಈಚ್ ಆ್ಯಂಡ್ ಎವ್ರಿ ಜನರಲ್ ಸೈನ್ಸನ್ನು ನೀವು ತಿಳ್ಕೊತೀರಾ. ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟನ್ನು ಕೂಡ ತಿಳ್ಕೊಳ್ತೀರಾ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ 2 ಯೂನಿಟ್ಸ್ ಇದೆ. ಅದನ್ನು ಹೇಳ್ಬಿಟ್ಟು ನನ್ನ ಕ್ಲಾಸನ್ನು ನನಗೆ ಸ್ಟಾರ್ಟ್ ಮಾಡಿ.